ನಮಸ್ಕಾರ ಸ್ನೇಹಿತರೆ, ನೀವು ಯಶಸ್ಸನ್ನು ಸಾಧಿಸಲು, ನಿಮ್ಮ ಕನಸುಗಳನ್ನು ನಿಜವಾಗಿಸಲು ಈ ಪ್ರೇರಣಾದಾಯಕ ಮಾತುಗಳು ನಿಮ್ಮನ್ನು ಬದಲಾಯಿಸುತ್ತವೆ. ನೀವು ಈ ಜಗತ್ತಿನಲ್ಲಿ ಸಾಧನೆ ಮಾಡಬೇಕಾದ ವ್ಯಕ್ತಿ. ಈ ಶಕ್ತಿ ನಿಮ್ಮಲ್ಲಿದೆ. ಈ ವಿಡಿಯೋ ಕೊನೆಯವರೆಗೂ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಖಚಿತ. ಯಶಸ್ಸು ಸಾಧಿಸಲು ಈ 6 ನಿಯಮಗಳನ್ನು ಪಾಲಿಸಿ. ಮೊದಲನೆಯ ನಿಯಮ, ಕನಸು ಮತ್ತು ಗುರಿ. ಅಂದರೆ ನಿಮ್ಮ ಕನಸುಗಳು ನಿಮ್ಮ ಭವಿಷ್ಯ ರೂಪಿಸುವ ಶಕ್ತಿ ಹೊಂದಿವೆ. ನೀವು ಯೋಚಿಸಿದಷ್ಟು ದೊಡ್ಡ ಗುರಿಗಳನ್ನು ಇಟ್ಟುಕೊಳ್ಳಿ. ನಿಮ್ಮ ಕನಸುಗಳಿಗೆ ಯಾವುದೇ ಮಿತಿಯಿಲ್ಲ. ಕನಸು ಮತ್ತು ಗುರಿಯ ಬಗ್ಗೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಹೇಳಿದ ಮಾತು ಏನೆಂದರೆ, ಕನಸು ಕೇವಲ ನಿದ್ರೆಯಲ್ಲಿ ಕಾಣುವುದಲ್ಲ, ನಿಮ್ಮನ್ನು ನಿದ್ರೆಯಿಂದ ಕಳಚಿ ಯಶಸ್ಸಿನ ಹಾದಿಗೆ ಇಡುವಂತಾಗಿದೆ. ಗುರಿ ಇಲ್ಲದ ಜೀವನ ದಿಕ್ಕಿಲ್ಲದ ಹಡಗಿನಂತೆ. ಗುರಿ ಇಟ್ಟು ಅದನ್ನು ಸಾಧಿಸಲು ಪ್ರತಿದಿನ ಕೆಲಸ ಮಾಡಿ. ನಿಮ್ಮ ಗುರಿ ಏನು? ಕಮೆಂಟ್ ಮಾಡಿ. ಎರಡನೆಯ ನಿಯಮ, ಶ್ರಮ ಮತ್ತು ಪರಿಶ್ರಮ. ಯಶಸ್ಸು ಕೇವಲ ಕನಸು ಕಂಡರೆ ಮಾತ್ರ ಬರುವುದಿಲ್ಲ. ಅದನ್ನು ಸಾಧಿಸಲು ಕಠಿಣ ಶ್ರಮ ಮಾಡಬೇಕು. ಶ್ರಮ ಮತ್ತು ಪರಿಶ್ರಮದ ಬಗ್ಗೆ ಸುಧಾಮೂರ್ತಿಯವರು ಹೇಳಿದ ಮಾತು ಏನೆಂದರೆ, ಕಠಿಣ ಶ್ರಮಕ್ಕೆ ಪರ್ಯಾಯವೆಂದರೆ ಇನ್ನೂ ಹೆಚ್ಚಿನ ಶ್ರಮ ಮಾತ್ರ. ನೀವು ದಿನಕ್ಕೆ 1% ಬೆಳೆಯುತ್ತಿದ್ದರೆ ವರ್ಷಾಂತಕ್ಕೆ ನೀವು 37% ಶ್ರೇಷ್ಠರಾಗುತ್ತೀರಿ. ಕಡಿವಾಣದ ಹಿಂದೆ ಅಲೆದಾಡುವವರಿಗಿಂತ ಧೈರ್ಯದಿಂದ ಶ್ರಮಿಸುವವರೇ ನಿಜವಾದ ನಾಯಕರು. ನೀವು ಶ್ರಮಿಸಲು ಸಿದ್ಧವಿದ್ದೀರಾ? ಹಾಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ಮೂರನೆಯ ನಿಯಮ, ಧೈರ್ಯ ಮತ್ತು ಆತ್ಮವಿಶ್ವಾಸ. ನೀವು ನಿಮ್ಮನ್ನು ನಂಬಿದರೆ ಮಾತ್ರ ಈ ಜಗತ್ತು ನಿಮ್ಮನ್ನು ನಂಬುತ್ತದೆ. ಧೈರ್ಯ ಮತ್ತು ಆತ್ಮವಿಶ್ವಾಸದ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಾತು ಏನೆಂದರೆ, ನಿಮ್ಮ ಕೆಲಸವನ್ನು ಪ್ರೀತಿಸಿ ಮತ್ತು ಶ್ರೇಷ್ಠರಾಗಿರಿ. ನೀವು ನಿಮ್ಮ ಮೇಲೆ ವಿಶ್ವಾಸ ಇಟ್ಟರೆ ಜಗತ್ತಿನ ಯಾವ ತಡೆಗೂ ಹೆದರಬೇಕಾಗಿಲ್ಲ. ನೀವು ಧೈರ್ಯವಂತರಾಗಬೇಕೇ? ಕಮೆಂಟ್ ಮಾಡಿ ಎಸ್ ಅಂತ. ನಾಲ್ಕನೆಯ ನಿಯಮ, ವಿಫಲತೆ ಮತ್ತು ಯಶಸ್ಸು. ನೀವು ಸೋತರೆ ಅದರ ಅರ್ಥವೇನು? ನೀವು ಇನ್ನಷ್ಟು ಬಲಶಾಲಿಯಾಗಲು ಸಿದ್ಧವಾಗಿದ್ದೀರಿ ಎಂದರ್ಥ. ವಿಫಲತೆ ಮತ್ತು ಯಶಸ್ಸಿನ ಬಗ್ಗೆ ರತನ್ ಟಾಟಾ ಅವರು ಹೇಳಿದ ಮಾತು ಏನೆಂದರೆ, ನೀವು ಸೋತರೆ ಹೊಸದೇನೂ ಇಲ್ಲ, ಆದರೆ ನೀವು ಪ್ರಯತ್ನಿಸದೇ ಹೋದರೆ ಅದನ್ನು ಕ್ಷಮಿಸಲಾಗದು. ಸೋಲಿನ ನಂತರ ಗೆಲುವು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು, ಆದರೆ ಖಚಿತ. ನೀವು ನಿಮ್ಮ ಸೋಲನ್ನು ಗೆಲುವಾಗಿ ಮಾಡಲಿದ್ದೀರಾ? ಹಾಗಿದ್ದರೆ ನೆವರ್ ಗಿವ್ ಅಪ್ ಅಂತ ಈಗಲೇ ಕಮೆಂಟ್ ಮಾಡಿ. ಐದನೆಯ ನಿಯಮ, ಸಮಯದ ಮಹತ್ವ. ನೀವು ಇಂದು ಮಾಡುತ್ತಿರುವುದು ನಾಳೆಯ ಯಶಸ್ಸಿನ ಹಾದಿಗೆ ನಾಂದಿಯಾಗುತ್ತದೆ. ನಿಮ್ಮ ಸಮಯ ವ್ಯರ್ಥ ಮಾಡಬೇಡಿ, ಅದು ಮತ್ತೆ ಹಿಂದಿರುಗುವುದಿಲ್ಲ. ನೀವು ನಿಮ್ಮ ಸಮಯವನ್ನು ಸದುಪಯೋಗ ಮಾಡುತ್ತಿದ್ದೀರಾ? ಹಾಗಿದ್ದರೆ ಟೈಮ್ ಈಸ್ ಗೋಲ್ಡ್ ಅಂತ ಕಮೆಂಟ್ ಮಾಡಿ. ಆರನೆಯ ನಿಯಮ, ಧನಾತ್ಮಕ ಚಿಂತನೆ. ನಿಮ್ಮ ಆಲೋಚನೆ ನಿಮಗೆ ಶಕ್ತಿ ಕೊಡುತ್ತವೆ. ಒಳ್ಳೆಯದನ್ನು ಮಾತ್ರ ಯೋಚಿಸಿ. ಯಶಸ್ಸು ನಿಮ್ಮ ಹಾದಿಯಲ್ಲಿ ತಾನಾಗಿಯೇ ಬರುತ್ತದೆ. ನೀವು ಧನಾತ್ಮಕ ಚಿಂತನೆ ಹೊಂದಿದ್ದೀರಾ? ಹಾಗಿದ್ದರೆ ಐ ಬಿಲೀವ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಜೀವನದ ನಿರ್ಧಾರಗಳು ನಿಮ್ಮ ಕೈಯಲ್ಲಿವೆ. ನೀವು ಬದಲಾವಣೆಗೆ ಸಿದ್ಧವೇ? ಕಮೆಂಟ್ ಮಾಡಿ ಐ ಆಮ್ ರೆಡಿ ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.